ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ತಾವು ಗಮನಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು, ಅಲ್ಲಿ ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ, ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ಸಮಯ, ಫೋನ್ ನಂಬರು ಇತ್ಯಾದಿ ಲಭ್ಯ. ಅವುಗಳನ್ನು ಉಪಯೋಗ ಮಾಡ್ಕೋಬಹುದು. ಇವತ್ತಿನ ವಿಷಯ, ಇನ್ನೇನು ಆಯುಧ ಪೂಜೆ ಬರ್ತಾಯಿದೆ, ದಸರಾ ಹಬ್ಬ. ಬೇಕಾದಷ್ಟು ಹೂಗಳನ್ನು ನೀವು ಪೂಜೆಗೋಸ್ಕರ ಬಳಕೆ ಮಾಡ್ತೀರಿ, ಸಂಭ್ರಮಿಸ್ತೀರಿ. ಪೂಜೆಯ ನಂತರ ಮಾರನೇ ದಿವಸ ಅದೆಲ್ಲದೂ ಕೂಡ ಕಸ. ಆ ಕಸವನ್ನು ತಗೊಂಡು ಹೋಗ್ಬಿಟ್ಟು ರೋಡಲ್ಲಿ ಚೆಲ್ತೀರಿ. ಸಿಕ್ಕಾಬಟ್ಟೆ ಕೊಳೆತು ಸೊಳ್ಳೆಗಳು ಉತ್ಪತ್ತಿ ಆಗುವಂತಹ ಸಾಧ್ಯತೆ, ಅನ್ಹೈಜಿನಿಕ್ ಕಂಡೀಷನನ್ನು ನಗರದಲ್ಲಿ ಸೃಷ್ಟಿ ಮಾಡ್ತೀರಿ. ಹಾಗೆ ಆಗುವುದು ಬೇಡ. ಅಲ್ಲಿ ಬಳಕೆ ಮಾಡುವಂತಹ ಕಮಲದ ಹೂವನ್ನು ನೀವು ಹೇಗೆ ಬಳಕೆ ಮಾಡಬಹುದು, ಆರೋಗ್ಯದ ದೃಷ್ಟಿಕೋನದಲ್ಲಿ ಯಾವ್ಯಾವ ಕಾಯಿಲೆಗೆ ಕಮಲದ ಹೂವನ್ನು ಬಳಕೆ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೇನೆ. ವೀಕ್ಷಕರೇ, ಕಮಲದ ಹೂವನ್ನು ಪೂಜೆಗೆ ಮಾಡಿದ್ದನ್ನು ಮಾರನೇ ದಿವಸ ಎತ್ಕೊಂಡು ಬಂದು ಅದನ್ನು ನೆರಳಿನಲ್ಲಿ ಒಣಗಿಸ್ಬೇಕು. ಕಮಲದ ಹೂವು ಸಂಪೂರ್ಣವಾಗಿ ಬಳಕೆ ಮಾಡೋಕ್ಕೆ ಬರಲ್ಲ. ಅದರ ದಳಗಳನ್ನು ನೆರಳಿನಲ್ಲಿ ಒಣಗಿಸಿ ಅದರ ಚೂರ್ಣವನ್ನು ಮಾಡಿಟ್ಕೊಳ್ಳಿ. ಆ ಚೂರ್ಣಕ್ಕೆ, ಕಮಲದ ದಳದ ಚೂರ್ಣಕ್ಕೆ ಒಂದಿಷ್ಟು ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡಿ, ಫ್ಲೇವರ್ಗೆ ಅಂತ ಒಂದಿಷ್ಟು ಏಲಕ್ಕಿಯನ್ನು ಹಾಕಿ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಬಿಡ್ರಿ. ಅದು ಪೌಡ್ರ್ ಆಗ್ತದೆ, ಫೈನ್ ಪೌಡ್ರು. ಆ ಪೌಡ್ರನ್ನ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳೋದು. ನಿಮಗೆ ಯಾವಾಗದರಲ್ಲೂ ಬಾಯಲ್ಲಿ ಹುಣ್ಣಾಯಿತು, ಅದು ಕಮಲದ ಹೂವು ಯಾವಾಗಲೂ ಕೂಡ ನೀರಲ್ಲಿರೋದ್ರಿಂದ ಇದು ಶೀತವೀರ್ಯ ದ್ರವ್ಯ. ವೀಕ್ಷಕರೇ, ಪಿತ್ತಹರ ಅಂದರೆ ದೇಹದಲ್ಲಿರುವಂತಹ ಉಷ್ಣಾಂಶತೆಯನ್ನು ಕಮ್ಮಿ ಮಾಡುವಂತಹ ಶಕ್ತಿ ಈ ಕಮಲದ ಹೂವಿಗೆ ಇದೆ. ಹಾಗಾಗಿ ಬಾಯಲ್ಲಿ ಆಗುವಂತಹ ಹುಣ್ಣು ಅಥವಾ ಸ್ಟೊಮಟೈಟಿಸ್ ಅಂತ ಹೇಳ್ತೇವೆ, ಇದು ಪಿತ್ತದಿಂದ ಬರುವಂತಹ ಕಾಯಿಲೆ. ಈ ಕಾಯಿಲೆಗೆ ಈ ಚೂರ್ಣವನ್ನು, ಕಮಲದ ಹೂವಿನ ದಳದ ಚೂರ್ಣವನ್ನು ಕಲ್ಲು ಸಕ್ಕರೆಗೆ ಬೆರೆಸಿಟ್ಕೊಂಡು ಆ ಚೂರ್ಣವನ್ನು ದಿನನಿತ್ಯ ಬೆಳಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ ಎಳೆನೀರಿನ ಜೊತೆಗೆ ಮಿಶ್ರಣವನ್ನು ಮಾಡಿಕೊಂಡು ಊಟ ತಿಂಡಿಯ ನಂತರ ಉಪಯೋಗ ಮಾಡ್ತಾ ಬಂದಿದ್ದೆ ಆದಲ್ಲಿ ಬಾಯಲ್ಲಿ ಆಗಿರುವಂತಹ ಹುಣ್ಣು ಕಡಿಮೆಯಾಗುವಂತಹ ಸಾಧ್ಯತೆ. ಮತ್ತು ಈ ಕಮಲದ ಹೂವಿನ ದಳ ವಿಟಮಿನ್ ಎ ರಿಚ್ ಆಗಿರೋದ್ರಿಂದ ಇದು ಕಣ್ಣುಗಳಿಗೆ ಬಹಳ ಒಳ್ಳೆಯದು. ಈ ಚೂರ್ಣವನ್ನು ದಿನನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲಿನ ಜೊತೆಗೆ ನೀವು ಬೆರೆಸಿ ಉಪಯೋಗ ಮಾಡಿದ್ದೇ ಆದಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿದೋಷಗಳು ಕೂಡ ದೂರ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ವಿಷಯವನ್ನು ಎಲ್ಲರೂ ಕೂಡ ತಿಳ್ಕೊಳ್ಳಿ. ಕಸದ ರೂಪದಲ್ಲಿ ಕಮಲದ ಹೂವನ್ನು ಪೂಜೆ ಮಾಡಿದ ನಂತರ ಎಸೆಯೋದ್ರ ಬದಲಾಗಿ ಇದನ್ನು ಔಷಧಿ ರೂಪದಲ್ಲಿ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.